ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇನ್ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಸತ್ಯ ಅನಿಸಿದ್ರೆ ಅಥವಾ ಏನಾದರೂ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಕೂಡ ಮರಿಬೇಡಿ. ಇಂದಿನ ದಿನ ತಮಗೆಲ್ಲ ತಿಳಿದ ಹಾಗೆ ವಾಸ್ತುವಿನ ವಿಚಾರ, ಸಾಕಷ್ಟು ವಿಚಾರ ತಮಗೆ ನನ್ನ ಹಿಂದಿನ ವಿಡಿಯೋಲಿ ತಿಳಿಸಿದ್ದೆ. ಈ ಒಂದು ವಿಡಿಯೋಲಿ ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ತೀನಪ್ಪ ಅಂದರೆ, ಒಂದು ವಾಸ್ತುವಿನ ವಿಚಾರ ಅಂದರೆ ವಾಸ್ತುವಿನ ಪೂಜೆಯ ವಿಚಾರವನ್ನು ತಮಗೆ ಈ ಒಂದು ವಿಡಿಯೋಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಅಂದರೆ ಒಂದು ವಾಸ್ತುವಿನ ಪೂಜೆ ಯಾವ ಸಮಯದಲ್ಲಿ ಮಾಡಿಸ್ಬೇಕು ಅನ್ನೋದನ್ನ ತಮಗೆ ತಿಳಿಸಿದ್ದೆ. ಏನಪ್ಪ ಅದು ಅನ್ನೋದಾದರೆ, ನಮಗೆ ರಾಜಯೋಗ ಅಂದರೆ ನಮಗಲ್ಲ, ವಾಸ್ತು ಪುರುಷನಿಗೆ ರಾಜಯೋಗ ಇದ್ದಾಗ ಅಂದರೆ ಯಾವ ಮಾಸ ಬರುತ್ತೆ ಅಂದರೆ, ನಮಗೆ 4 ಮಾಸಗಳು ಒಂದು ರಾಜಯೋಗ ಬರುತ್ತೆ. ಅಂದರೆ ಅದೆಲ್ಲ ಬರೋದೇನಪ್ಪ ಅಂದರೆ ಶುಕ್ಲ ಪಕ್ಷದಲ್ಲಿ ರಾಜಯೋಗ ಬರುತ್ತೆ. ಅದು ಯಾವಾಗ? ಮೊದಲನೆಯದಾಗಿ ಒಂದು ಮಾಘ ಮಾಸ, ಎರಡನೇದು ವೈಶಾಖ ಮಾಸ, ಮೂರನೇದು ಶ್ರಾವಣ ಮಾಸ, ಹಾಗೂ ನಾಲ್ಕನೇದು ಕಾರ್ತಿಕ ಮಾಸ. ಹೀಗೆ 4 ಮಾಸಗಳ ಕಾಲದಲ್ಲಿ ಅಂದರೆ ಶುಕ್ಲ ಪಕ್ಷದಲ್ಲಿ, ಅಂದರೆ ಶುಕ್ಲ ಪಕ್ಷ ಅಂದರೆ ಅಮಾವಾಸ್ಯೆಯ ನಂತರ ಹುಣ್ಣಿಮೆಯ ಒಳಗಾಗಿ, ಅಂದರೆ ಈ 15 ದಿನದಲ್ಲಿ ಮಾತ್ರನೇ ಒಂದು ರಾಜಯೋಗ ಬರುವಂಥದ್ದು. ಹಾಗಾಗಿ ಈ ಸಮಯದಲ್ಲಿ ನಮಗೆ ಏನಾದರೂ ಡೇಟ್ ಬರುತ್ತಾ ಅನ್ನೋದು ನಾವು ಫಸ್ಟು ಚೆಕ್ ಮಾಡ್ಕೋಬೇಕಾಗತ್ತೆ. ಏನು, ಯಾರಾದರೂ ಒಬ್ಬರು ಜ್ಯೋತಿಷ್ರ ಹತ್ರ ಹೋಗಿ, ಅಂದರೆ ನಮ್ಮ ಒಂದು ಜಾತಕವನ್ನು, ಅಂದರೆ ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದರೆ ಒಂದು ಹೆಸರಿನ ಬಲವನ್ನು ತಗೊತಾರೆ. ಅಂದರೆ ಅವರು ಹೆಸರಿನ ಬಲ ಚೆನ್ನಾಗಿದೆ ಅಂದಾಗ ಅವರ ಹೆಸರಿನ ಬಲ ಅಂದರೆ ಗುರುಬಲ ಇದೆಯಾ, ಚಂದ್ರ ಬಲ ಇದೆಯಾ, ಅಂದರೆ ಚಂದ್ರನ ಒಂದು ಆ ನಕ್ಷತ್ರದ ಬಲ ಇದೆಯಾ, ತಾರಾ ಬಲ ಬರುತ್ತಾ ಅವ್ರಿಗೆ, ಅದೆಲ್ಲ ನೋಡ್ತೀವಿ. ಅದಾದ್ಮೇಲೆ ಏನು ನೋಡ್ತೀವಿ, ಆಯಿತು ಒಂದು ಗೃಹ ಪ್ರವೇಶಕ್ಕೆ ಒಂದು ತಾರೀಖನ್ನು ಮೆನ್ಷನ್ ಮಾಡ್ತೀವಿ. ಅಂದರೆ ಆ ತಾರೀಕು ಒಂದು ಸಮಯ ಆ ವ್ಯಕ್ತಿಗೆ ಹಾಗೂ ಆ ವ್ಯಕ್ತಿಯ ಒಂದು ಧರ್ಮಪತ್ನಿಗೆ ಇಬ್ಬರಿಗೂ ಕೂಡಿರುತ್ತೆ. ಆದರೆ ಈ ಒಂದು ಗೃಹ ಪ್ರವೇಶ ಅಂದಾಗ ಯಾವುದೇ ಒಂದು ತಾರೀಕು ಸಮಯ ನಾವು ಅಂದರೆ ಕೇಳೋಕ್ಕಿಂತ ಮುಂಚಿತವಾಗಿ ಆ ಒಂದು ವ್ಯಕ್ತಿಗೆ ಏನಪ್ಪ ಗೃಹ ಪ್ರವೇಶ ಅಂತ ಡೇಟ್ ಕೊಡ್ತಾನಲ್ಲ ಜ್ಯೋತಿಷರಿಗೆ, ನಾವು 3 ಡೇಟ್ಗಳನ್ನ ಕೊಡ್ಬೇಕಾಗತ್ತೆ. ಯಾವುದು? ಮೊದಲನೇದಾಗಿ ಗುದ್ಲಿ ಪೂಜೆಯನ್ನು ಮಾಡಿದಂಥ ಡೇಟು, ಎರಡನೇದು ಒಂದು ವಾಸ್ಕಲ್ ಇಟ್ಟಂತ ಒಂದು ಡೇಟು ಟೈಮಿಂಗ್ಸು, ನಾಲ್ಕನೇ ಒಂದು ಚಾವಣಿಯನ್ನು ಅಂದರೆ ಮೋಲ್ಡು ಅಂತ ಬರುತ್ತೆ. ಈ 3 ನಾವು ಕೊಡಬೇಕಾಗತ್ತೆ. ಏನು ಅಂದರೆ ಒಂದೊಂದು ಹೇಗೆ ಒಂದು ಮದುವೆ ವಿಚಾರ ಬಂದಾಗ, ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಮದುವೆ ಅಂತ ಅಂದಿದ ತಕ್ಷಣ ಏನು ಒಂದು ಸಾಳಾವಳಿ ಅಂತ ನೋಡ್ತೀವಿ. ಅಂದರೆ ಒಂದು ಮೊದಲನೇದಾಗಿ, ಎರಡನೇದು ಆ ಮದುವೆ ಒಂದು ಹುಡುಗ ಹುಡುಗಿಗೆ ಒಂದು ಆ ಮನೆಗೆ ಹೋಗಿ ಒಂದು ಹೇಗೆ ಇರ್ತಾರೆ ಅನ್ನೋದನ್ನು ಕೂಡ ಸಾಕಷ್ಟು ವಿಚಾರನ ಮಾಡ್ತೀವಿ. ಅಂದರೆ ತಾಂಬೂಲ ಶಾಸ್ತ್ರ ಮಾಡ್ಕೊತೀವಿ. ಹೀಗೆ ಒಂದೊಂದು ವಿಚಾರ ಇದೆ. ಅಂದರೆ ಅದಾದ್ಮೇಲೆ ಹಾಗೆ ಒಂದೊಂದೇ ಸ್ಟೆಪ್ ಅನ್ನೋದು ಹೇಗೆ ಬರುತ್ತೋ, ಈ ವಾಸ್ತುವಿನ ವಿಚಾರದಲ್ಲೂ ಕೂಡ ಒಂದೊಂದೇ ಸ್ಟೆಪ್ ಅನ್ನೋದು ಇದೆ. ಅಂದರೆ ಜಾಗದ ವಿಚಾರ, ಹೀಗೆ ಒಂದೊಂದೇ ಒಂದು ವಿಚಾರ ಇದೆ. ಈ ಪೂಜೆ ಅನ್ನೋತಕ್ಕಂಥ ವಿಚಾರನೂ ಹಾಗೆ, ಒಂದು ಡೇಟ್ ಹಾಕ್ಸ್ಕೊಂಡ್ರಿ, ಟೈಮ್ ಹಾಕ್ಸ್ಕೊಂಡ್ರಿ, ಆಯಿತು. ಅದಾದ್ಮೇಲೆ ಒಂದು ಪೂಜೆಯನ್ನು ಮಾಡತಕ್ಕಂಥ ವ್ಯಕ್ತಿ, ತಮಗೆ ಹಿಂದಿನ ನನ್ನ ವಿಡಿಯೋಲಿ ಹೇಳಿದೆ ಯಾರಾಗಿರ್ಬೇಕು ಅನ್ನೋದು. ಅಂದರೆ ಏನೋ ಒಂದು ನಿಯಮಾನುಸಾರ ಮಾಡತಕ್ಕಂಥ ವ್ಯಕ್ತಿ, ಅಂದರೆ ಪೂಜೆಗಳನ್ನು ಮಾಡತಕ್ಕಂಥವರು ಒಂದು ಆದಷ್ಟು ದೇವತಾ ಕಾರ್ಯವನ್ನು ಮಾಡತಕ್ಕಂಥ ವ್ಯಕ್ತಿಯಿಂದ ನಾವು ಒಂದು ಆ ಮನೆಯಲ್ಲಿ ಒಂದು ಪೂಜೆಯನ್ನು ಮಾಡಿಸಿದ್ದೆ ಆದರೆ ಒಂದು ಒಳ್ಳೆಯದು ಅಂತ ಹೇಳ್ಬೋದು. ಏನು ಅಂದರೆ ಎಷ್ಟೋ ಜನ ಏನು ಮಾಡ್ತಾರಪ್ಪ ಅಂದರೆ ಆ ಶುಭ ಕಾರ್ಯನೂ ಮಾಡ್ತಾರೆ, ಶುಭ ಕಾರ್ಯಗಳು ಮಾಡೋಂಥ ವ್ಯಕ್ತಿಗಳಿಂದ ಒಂದು ಪ್ರವೇಶ ಅನ್ನೋದು ಮಾಡಿಸ್ಬಿಡ್ತಾರೆ. ಆದರೆ ಅವ್ರಿಗೇನೋ ವಿದ್ಯೆ ಗೊತ್ತಿದೆ, ಆದರೆ ಆ ಮನೆಗೆ ಆಗತಕ್ಕಂಥ ಕೇಡು ಸಾಕಷ್ಟು ಆಗುತ್ತೆ. ಹಾಗಾಗಿ ಗೃಹ ಪ್ರವೇಶ ಅನ್ನೋದು ಸಾಕಷ್ಟು ನಮಗೆ ಪ್ರಾಶಸ್ತ್ಯವನ್ನು, ಅಂದರೆ ಆ ಮನೆಯಲ್ಲಿ ವಾಸವಾಗಿ ಇರತಕ್ಕಂಥದ್ದು ನಾವು ಚೆಕ್ ಮಾಡಬೇಕಾಗತ್ತೆ. ಹಾಗಾಗಿ ನೆಕ್ಸ್ಟು ನೀವೇನೋ ಗೃಹ ಪ್ರವೇಶದ ಡೇಟು ಟೈಮಿಂಗ್ಸ್ ಹಾಕ್ಸ್ಕೊಂಡ್ರಿ, ಏನು ಒಂದು ಏನು ಹೇಳ್ಬೋದು, ನಿಮ್ಗೆ ಒಂದು ಪತ್ರಿಕೆಯನ್ನು ಕೂಡ ರೆಡಿ ಮಾಡಿಸ್ಕೊತೀರ. ಒಂದು ವ್ಯಕ್ತಿಗೂ ಹೇಳಿದ್ರಿ, ಯಾರಿಗೆ ಗೃಹ ಪ್ರವೇಶವನ್ನು ಮಾಡತಕ್ಕಂಥ ವ್ಯಕ್ತಿಯನ್ನು ಹುಡ್ಕೊಂಡ್ರೆ ಹಾಗೂ ಕಾರ್ಡ್ ಅನ್ನೋದು ಕೊಟ್ರಿ, ಹಾಗೂ ಏನೋ ಒಂದು
ಊಟದ ಸಮಯನೂ ತಿಳಿಸ್ಕೊಟ್ರಿ. ಆದರೆ ನೆಕ್ಸ್ಟು ಮುಂದೆ ನೀವು ಏನು ಮಾಡಬೇಕಪ್ಪ ಅನ್ನತಕ್ಕಂಥ ಮಾಹಿತಿ, ನಿಮ್ಮ ಮನೆ ದೇವರು ಕುಲದೇವರು ಯಾವುದು ಅನ್ನೋದು ಒಂದು ಮಾಡತಕ್ಕಂಥ ವ್ಯಕ್ತಿಗೆ ಹೇಳಬೇಕಾಗತ್ತೆ. ಯಾಕೆ ಏನು ಅನ್ನೋದು ನನ್ನ ಮುಂದಿನ ವಿಚಾರದಲ್ಲಿ ಹೇಳ್ತೀನಿ. ಅಂದರೆ ಇದೇ ವಿಡಿಯೋಲ್ಲೇ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ, ಅಂದಿನ ದಿನ ಅಂದರೆ ಏನೋ ಒಂದು ತಾರೀಕು ಕೊಟ್ಟಿದ್ದಾರೆ. ಅಂದರೆ ತಮಗೆಲ್ಲ ತಿಳಿದ ಹಾಗೆ ಶ್ರಾವಣ ಮಾಸದಲ್ಲಿ ಏನೋ ಒಂದು ತಾರೀಕು ಕೊಟ್ಟಿದ್ದಾರೆ, 10ನೇ ತಾರೀಕು. ಅಂದರೆ ನಿಮ್ಮ ಮನೆಯ 10ನೇ ತಾರೀಕಲ್ಲಿ ಗೃಹ ಪ್ರವೇಶ ಆಗಿದೆ. ಅಂದರೆ ಏನು ತಿಥಿಗಳ ವಿಚಾರ ನಾನು ಮುಂದಿನ ನನ್ನ ವಿಡಿಯೋಲ್ಲಿ ಹೇಳ್ತೀನಿ, ತಿಥಿಗೆ ಎಷ್ಟು ನಾವು ಪ್ರಾಶಸ್ತ್ಯ ಕೊಡಬೇಕು ಅನ್ನೋದನ್ನು. ಹಾಗಾಗಿ ಹಿಂದೆ ನಮಗೆ ತಾರೀಕು ಅಂದರೆ ಗೃಹ ಪ್ರವೇಶ ಅನ್ನೋದು ನೆಕ್ಸ್ಟ್ ಅಂದರೆ ಅವರು ಹಾಕ್ಕೊಡೋದು ನಮ್ಮ ಅಂದರೆ ಗೃಹ ಪ್ರವೇಶ ಅನ್ನೋದು ಮಾತ್ರ ಹಾಕ್ಕೊಟ್ಟಿರೋದು. ಇಂದಿನ ದಿನ ನಾವು ವಾಸ್ತು ಪುರುಷನಿಗೂ ಕೂಡ ನಾವು ಪೂಜೆ ಮಾಡ್ಕೋಬೇಕಾಗತ್ತೆ. ಅಂದರೆ ಹಿಂದಿನ ದಿನ ಏನು ಮಾಡ್ತಾರೆ ಅಂದರೆ, ಬಂದಂಥ ವ್ಯಕ್ತಿಯು ಮೊದಲನೇದಾಗಿ ಗಣ ಹೋಮವನ್ನು ಮಾಡ್ಕೊತಾರೆ. ಅಂದರೆ ಗಣಪತಿಯ ಹೋಮವನ್ನು ಮಾಡ್ಕೊತಾರೆ. ವಾಸ್ತುವಿನ ಪುರುಷನಿಗೆ ವಾಸ್ತು ಹೋಮ ಅನ್ನೋದು ಕೂಡ ಮಾಡ್ಕೊತಾರೆ. ಹಾಗೂ ನಮಗೇನಾದರೂ ಶತ್ರುಗಳು ಇದೆಯಾ ಅನ್ನೋದು ನಾವು ನೋಡ್ಕೋಬೇಕಾಗತ್ತೆ. ಯಾಕೆ ಅಂದರೆ ಶತ್ರುಗಳು ಏನಾದ್ರು ಇದ್ದಾರೆ ಅಂದರೆ ಅಂದಿನ ದಿನನೇ ಸುದರ್ಶನ ಹೋಮ ಅನ್ನೋದು ಮಾಡ್ಕೊತಾರೆ. ಹಾಗಾಗಿ ತಮ್ಗೆಲ್ಲರಿಗೂ ತಿಳಿದಿರಲಿ. ಆದರೆ ಈ ಸುದರ್ಶನ ಹೋಮಕ್ಕೆ ಯಾರನ್ನಾರು ನಾವು ಬೇರೆಯವ್ರನ್ನೇನಾದ್ರು ಕರಿಬೇಕಾ ಅಂದರೆ, ಎಷ್ಟೋ ಜನ ಏನು ಮಾಡ್ತಾರೆ ತಪ್ಪು ಕೆಲಸ, ಈ ಸುದರ್ಶನ ಹೋಮ ನಾವೇನಾದ್ರು ಮಾಡೋ ದಿನ ಆದರೆ ಎಲ್ಲರಿಗೂ ಹೇಳ್ತಾರೆ. ಆದರೆ ಅಂದಿನ ದಿನ ನಿಮ್ಮ ಮನೆಯವರನ್ನು ಬಿಟ್ಟು, ಅಂದರೆ ನಿಮ್ಮ ಮನೆಯೊಳಗೆ ಏನಾದ್ರು ಶತ್ರುಗಳು ಕಾಟ ಇದೆ ಅಂದರು ಅಂಥವ್ರನ್ನ ಯಾವತ್ತು ಅಂದಿನ ದಿನ ಶತ್ರುವಿನ ಏನೋ ಸುದರ್ಶನ ಹೋಮ ಇದೆ ಅನ್ನೋದಂಥ ಮಾಹಿತಿ ಯಾರಿಗೂ ಬಾಯ್ಬಿಡ್ಬೇಡಿ. ಹಾಗೂ ಆ ವ್ಯಕ್ತಿಗೂ ಮಾಡತಕ್ಕಂಥ ವ್ಯಕ್ತಿಗೂ ಹೇಳಿ. ಏನು ಅಂದರೆ ಆ ವಿಚಾರ ಅದ್ರ ವಿಚಾರದ ಬಗ್ಗೆ ಯಾವುದ್ರ ಬಗ್ಗೆನೂ ನಾವು ಮಾಹಿತಿಯನ್ನು ನೀಡಬಾರ್ದು ಅನ್ನತಕ್ಕಂಥ ಮಾಹಿತಿ. ಆಯಿತು, ಸುದರ್ಶನ ಹೋಮನೂ ಮಾಡಿಕೊಂಡ್ರು, ಗಣ ಹೋಮನೂ ಮಾಡಿದ್ರು. ತದನಂತರ ಅವರು ಅಲ್ಲಿ ಕಳಶದ ಸ್ಥಾಪನೆಯನ್ನು ಕೂಡ ಅಂದಿನ ದಿನನೇ ಮಾಡ್ಕೊಂಡಿರ್ತಾರೆ. ಏನು ಅಂದರೆ ನಿಮ್ಮ ಕುಲದೇವರು, ನವಗ್ರಹಗಳ ಶಾಂತಿ, ಹೀಗೆ ಎಲ್ಲನೂ ಮಾಡ್ಕೊತಾರೆ. ಅಂದಿನ ರಾತ್ರಿನೇ ಬಲಿ ಅನ್ನೋದು ಹಾಕ್ತಾರೆ. ಏನಂದರೆ ಆ ವಾಸ್ತು ಪುರುಷನಿಗೆ ಬಲಿ ಅನ್ನೋದು ಹಾಕ್ತಾರೆ. ಏನು ಅಂದರೆ ಆ ಜಾಗದಲ್ಲಿ ಅಂದರೆ ಎಷ್ಟೋ ಜನರು ಮನೆ ಕಟ್ಟಕ್ಕಾರೆ ಖಾಲಿ ಮನೆ ಇರುತ್ತೆ. ಅವತ್ತಿಗೆ ಏನು ಅಂದರೆ ಯಾವುದೇ ಭೂತ ಪೇತ ಶಾಂಕಿನಿ ಡಾಂಕಿನಿ ಏನಾದರೂ ಆಗಲಿ ಆ ಮನೆ ಒಳಗೆ ಬಂದಿರುತ್ತೆ ಅನ್ನೋ ವಿಚಾರ. ಹಾಗಾಗಿ ಎಷ್ಟೋ ಜನರ ಮನೆಯಲ್ಲಿ ಅಂದರೆ ಏನಾದ್ರು ಕಣ್ಣಿನ ಕಣ್ಣು ದೃಷ್ಟಿಯ ಬೊಂಬೆ ಹಾಕ್ತಾರೆ. ಏನಂದರೆ ನಿಮಗೆ ಸಾಕಷ್ಟು ಗೊತ್ತು, ಈ ಭೂತ ಪೇತಗಳನ್ನ ಹಾಕ್ತಾರೆ. ಅಂದರೆ ಭೂತನ ವೇಷದಲ್ಲಿ ಇರತಕ್ಕಂಥ ವಿಗ್ರಹನ ಆ ಮನೆಯ ಮೇಲ್ಭಾಗದಲ್ಲಿ ಹಾಕ್ತಾರೆ. ಏನು ಅಂದರೆ ಕಣ್ಣ ದೃಷ್ಟಿ ಅನ್ನತಕ್ಕಂಥ ಮಾಹಿತಿ. ಮುಂದೆ ಆಯಿತು, ಕಣ್ಣ ದೃಷ್ಟಿಯನ್ನು ಬೀಳಬಾರ್ದು, ಸುದರ್ಶನ ಹೋಮನ ಮಾಡ್ಕೊಂಡ್ರಿ. ಅಂದಿನ ದಿನನೇ ಅಂದರೆ ಆ ವ್ಯಕ್ತಿಗೇನಾದ್ರು ವಿದ್ಯೆಯನ್ನು ಕಲ್ತಂಥ ವ್ಯಕ್ತಿನೇ ಆದರೆ ನಮಗೆ ಮಂತ್ರದ ಶಕ್ತಿಯಲ್ಲೇ ಆ ಮನೆಯನ್ನು ದಿಗ್ಬಂಧನೆಯನ್ನು ಮಾಡುವಂಥ ಶಕ್ತಿ ಆ ವ್ಯಕ್ತಿಯಲ್ಲಿ ಇರುತ್ತೆ. ಅಂದರೆ ತಮಗೆಲ್ಲ ಗೊತ್ತಿರ್ಬೋದು, ಏನು ಅಂದರೆ ಭೂತ ಪೇತ ಪಿಚಾಚಾಟಿ ಮಾಟ ಮದ್ದು ಏನೇ ಆಗಿರ್ಬೋದು, ತಮ್ಮ ಮನೆಗೆ ಯಾವುದೇ ಥರದ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನಾವು ದಿಗ್ಬಂಧನೆಯನ್ನು ಮಾಡ್ಕೊಳ್ಳೋದು ಯಂತ್ರದಲ್ಲಿ. ಆದರೆ ಮಂತ್ರದಲ್ಲೂ ಕೂಡ ಆಗತ್ತೆ. ಹಾಗಾಗಿ ಆ ವಿಚಾರ ಆ ವ್ಯಕ್ತಿಗೆ ಗೊತ್ತಿರುತ್ತೆ. ತದನಂತರ ನೆಕ್ಸ್ಟ್ ಬೆಳಗ್ಗೆ ನೆಕ್ಸ್ಟ್ ಬೆಳಗ್ಗೆ ಏನಪ್ಪ ಮಾಡಬಹುದು ಅಂದರೆ, ಎಷ್ಟೋ ಜನರಿಗೆ ಗೊತ್ತು ಗೃಹ ಪ್ರವೇಶ ಅನ್ನೋದು. ಅಂದರೆ ನೀರಿನ ವಿಚಾರ. ಅಂದರೆ ನೀರನ್ನು ತಗೊಂಬಂತೀರ, ಏನು ಗಂಗೆಯನ್ನು ತರ್ತೀರ, ಗಂಗೆ ಪೂಜೆಯನ್ನು ಮಾಡ್ಕೊತೀರ. ಹಾಗೂ ತಮಗೆಲ್ಲ ಗೊತ್ತಿರ್ಬೋದು, ಅಂದರೆ ಆ ಮನೆಯ ಬಾಗಿಲಿಗೆ ತರೆ ಹಾಕ್ತಾರೆ. ಅಂದರೆ ಬಿಳಿ ಬಟ್ಟೆಯನ್ನು ಅಂದರೆ ಪಂಚೆಯನ್ನು ಉಡಿಸ್ತಾರೆ, ಕನ್ನಡಿಯನ್ನು ಇಟ್ಕೊತಾರೆ. ಅಂದರೆ ಪೂಜೆಯನ್ನು ಮಾಡಿಸಿ ಗೋವಿನ ಒಳಗೆ ಪ್ರವೇಶ ಮಾಡಬೇಕು. ಆಯಿತು, ಆ ಅಂದರೆ ಹಸುವಿನ ಮುಂದೆ ಒಳಗೆ ಬಿಡೋಕ್ಕಿಂತ ಮುಂಚಿತವಾಗಿ ತಮಗೆಲ್ಲ ತಿಳಿದಿರುತ್ತೆ. ಅಂದರೆ ಅದು ಯಾವ ಸಮಯ ಅಂದರೆ ಜ್ಯೋತಿಷ್ಯರು ಕೊಟ್ಟಂಥ ಸಮಯ ಆಗಿರಬೇಕು. ಅಂದರೆ ಎಷ್ಟೋ ಜನ ಏನು ಮಾಡ್ತಾರೆ, ಆ ಸಮಯನ ಬಿಡ್ತಾರೆ, ಅದಾದ್ಮೇಲೆ ಹಿಂದೇನೆ ಮಾಡಿರ್ತಾರೆ ಅಥವಾ ಮುಂದೆ ಮಾಡ್ತಾರೆ. ಆದರೆ ಆ ಗೋವು ಒಳಗೆ ಹೋದಂಥ ಸಮಯನೇ ಗೃಹ ಪ್ರವೇಶ. ಅಂದರೆ ಒಳಗೆ ಆ ವ್ಯಕ್ತಿನೂ ಹಾಗೂ ಆ ಯಜಮಾನನು, ಆ ಮನೆಯ ಯಜಮಾನ ಹಾಗೂ ಆ ಗೋವು ಒಳಗೆ ಹೋಗತಕ್ಕಂಥ ಸಮಯನೇ ಆ ಜ್ಯೋತಿಷ್ಯ ಕೊಟ್ಟಿರುವಂಥದ್ದು.
ತದನಂತರ ಆ ಮನೆ ಒಳಗೆ ಹೋದ ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಹಾಲು ಉಗ್ಸುವಂತ ವಿಚಾರನು ತಮ್ಗೆಲ್ಲ ತಿಳಿದಿದೆ. ಹಾಗೂ ಇಂದಿನ ಕಾಲದಲ್ಲಿ ಸಾಕಷ್ಟು ಜನ ತಮ್ಗೆಲ್ಲ ಗೊತ್ತಿರ್ಬೋದು, ಏನು ಗೃಹ ಪ್ರವೇಶ ಅಂದಿದ ತಕ್ಷಣ ನಿಮ್ಮ ಒಂದು ಯಾವುದೇ ಒಬ್ಬ ವ್ಯಕ್ತಿ ತಮ್ಗೆಲ್ಲರಿಗೂ ಅಂದ್ರೆ ಯಾರಾದ್ರೂ ಮನೆಯಲ್ಲಿ ಗೃಹ ಪ್ರವೇಶ ಇದೆ ಅನ್ನೋದಾದ್ರೆ ಅಂದಿನ ದಿನ ಒಂದು ಸತ್ಯನಾರಾಯಣ ಪೂಜೆ ಅನ್ನೋದು ಮೆನ್ಷನ್ ಮಾಡಿರ್ತಾರೆ. ಅದು ಎಷ್ಟು ಮಟ್ಟಿಗೆ ಸಹಿನ ಅಥವಾ ಶುಭನ ಅಶುಭನ ಅಂದ್ರೆ ಸರಿನ ತಪ್ಪ ಅನ್ನತಕ್ಕಂಥ ಮಾಹಿತಿ ಇಲ್ಲೇ ನಿಮ್ಗೆ ಕೊಡ್ತೀನಿ. ಉದಾಹರಣೆಗೆ ತಮ್ಗೇನಾದ್ರೂ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅಂದ್ರೆ ಒಂದು ಯಾರೋ ಒಬ್ಬ ಒಳ್ಳೆ ಒಂದು MLA ಏನೋ ಒಬ್ಬ ಒಂದು ವಿಶೇಷವಾಗಿ ಆ ವ್ಯಕ್ತಿ ಬಂದಿರ್ತಾರೆ. ಹಾಗೆ ನಾವು ಪ್ರಶಸ್ತವಾಗಿ ಆ ವ್ಯಕ್ತಿಗೆ ನಾವು ಎಷ್ಟು ವಿಧಾನದಲ್ಲಿ ನಾವು ಮರ್ಯಾದೆಯನ್ನು ಕೊಡಬೇಕು ಹಾಗಾಗಿ ಆ ವ್ಯಕ್ತಿಗೆ ಕೊಡಬೇಕು. ಹಾಗಾಗಿ ಆ ವ್ಯಕ್ತಿಯನ್ನು ಬಿಟ್ಟು ನಮ್ಮ ಮನೆಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ನಾವೇನಾದ್ರೂ ಬೆಲೆಯನ್ನು ಕೊಟ್ಟಿದೆ ಆದ್ರೆ ಅಂದ್ರೆ ಅವ್ರಿಗೆ ಅವಮರ್ಯಾದೆ ಮಾಡಿದ್ದೆ ಆದಲ್ಲಿ ಆ ಒಂದು ವಾಸ್ತುವಿನ ಪುರುಷನಿಗೆ ನಾವು ಅವಮರ್ಯಾದೆ ಮಾಡ್ದಂಗೆ. ಹಾಗಾಗಿ ಯಾವುದೇ ಕಾರಣದಲ್ಲೂ ಅಂದ್ರೆ ಯಾವುದೇ ಒಂದು ಗೃಹ ಪ್ರವೇಶದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ನಾವು ಮಾಡಬಾರದು. ಹಾಗಾಗಿ ಮುಂದೆ ಅಂದ್ರೆ ನಾವು ಏನು ನಮ್ಮ ಮನೆಯಲ್ಲಿ ಒಂದು ಗೃಹ ಪ್ರವೇಶ ಆದ ನಂತರದ ಮೇಲೆ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಲೇಬೇಕು ಅನ್ನೋದಾದ್ರೆ ತದನಂತರ ಅಂದ್ರೆ ಒಂದು ದಿನ ಆದ್ರೂ ಕಳೆದ ನಂತರದ ಮೇಲೆ ನೀವು ನಿಮ್ಮ ಮನೆಯಲ್ಲಿ ಅಂದ್ರೆ 3 ದಿನ ಆದ್ಮೇಲೆ ಯಾವಾಗಾರು ನಿಮ್ಮ ಮನೆಯ ಮಟ್ಟಕ್ಕೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡ್ಕೋಬಹುದು. ಆದ್ರೆ ಅಂದಿನ ದಿನ ನೀವು ಒಂದು ನವಗ್ರಹ ಪೂಜೆಯನ್ನು ಹಾಗೂ ಹಾಲುಗ್ಸೋದೆಲ್ಲ ಮಾಡಿದ ನಂತರದ ಮೇಲೆ ನಿಮ್ಮ ಮನೆಯ ಅಂದ್ರೆ ಒಂದು ಏನು ಬಲ ಇರುತ್ತೋ ಅಂದ್ರೆ ನಿಮ್ಮ ಕುಲದೇವರಿನ ಪೂಜೆಯನ್ನು ನೀವು ಮಾಡಿಸ್ಬೇಕಾಗತ್ತೆ. ಅಂದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಕುಲದೇವರನ್ನ ಪೂಜೆನೆ ಮರ್ತು ಬಿಡ್ತೀರಾ, ಅರೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾತ್ರ ಮಾಡ್ತೀರಾ. ಹಾಗಾಗಿ ನಿಮ್ಮ ಒಂದು ಮನೆ ದೇವರು ನಿಮ್ಮ ಮನೆಯಲ್ಲೇ ಬಲವಾಗಿ ಇರಲ್ಲ. ಹಾಗಾಗಿ ಎಷ್ಟೋ ಜನರು ಮಾಡತಕ್ಕಂಥ ತಪ್ಪು ಯಾವ್ದಪ್ಪ ಅಂದ್ರೆ ಅವರ ಕುಲದೇವರ ಪೂಜೆನೆ ಮಾಡಲ್ಲ, ಒಂದು ಏನು ಸತ್ಯನಾರಾಯಣ ಸ್ವಾಮಿಗೆ ಬಲವನ್ನು ಕೊಡ್ತಾರೆ. ಹಾಗೆ ಒಂದು ಏನು ವಾಸ್ತು ಪುರುಷನು ಇಂದಿನ ದಿನ ಏನ್ ಬಂದಿರ್ತಾನೋ ಅವನ್ಗೆ ಅವಮರ್ಯಾದೆಯನ್ನು ಮಾಡ್ತಾರೆ. ಹಾಗಾಗಿ ಎಂದಿಗೂ ನಾವು ವಾಸ್ತು ಪುರುಷನನ್ನು ಮತ್ತು ಹಾಗೂ ಅವನಿಗೆ ಮರ್ಯಾದೆ ಕೊಡ್ಬೇಕು. ಏನಂದ್ರೆ ಮೊದಲನೆಯ ಸ್ಥಾನ ವಾಸ್ತು ಪುರುಷನಿಗೆ ಕೊಡ್ಬೇಕಾಗತ್ತೆ. ಹಾಗಾಗಿ ನಮ್ಮ ಒಂದು ಗೃಹದ ಒಂದು ಏನು ಮನೆ ನಾವು ಏನು ಕಟ್ಟಿರ್ತೀವೋ ನಮ್ಮ ಮನೆಯ ಕುಲದೇವರು ಬಲವಾಗಿರ್ಲಪ್ಪ ಅನ್ನೋ 2ನೇ ಸ್ಥಾನವನ್ನು ಕೊಟ್ಟು ನಾವು ಜಾಗೃತವಾಗಿ ಮಾಡಿಕೊಂಡಿದ್ರೆ ಸಿಕ್ಕಾಪಟ್ಟೆ ನಮ್ಮ ಮನೆ ಬಲವಾಗಿ ಇರುತ್ತೆ. ಹಾಗಾಗಿ ಒಂದು ಆ ಸ್ಥಾನ ಬಂದಾಗ ನಾವು ಒಂದು ಗೃಹ ಪ್ರವೇಶ ಅಂತ ಮಾಡಿದಾಗ ಮತ್ತೆ ನಮ್ಮ ಆ ಮನೆಯಲ್ಲಿ ಒಂದು ಏನು ಅನ್ನದಾನ ನಡೆಯುತ್ತೋ ಅಂದ್ರೆ ಏನು ಅನ್ನದಾನ ತಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಏನೋ ಆ ಒಂದು ಭೋಜನ ಕಾರ್ಯ ಮಾಡ್ತಾರೆ 12:30 1 ಗಂಟೆ ಅನ್ನತಕ್ಕಂಥ ಸಮಯ ಹಾಕಿರ್ತಾರೆ. ಎಷ್ಟು ಜನರು ತಿಂತಾರೋ ಅಂದ್ರೆ ಊಟವನ್ನು ಮಾಡ್ತಾರೋ ಅದು ಆ ಮನೆ ಅಷ್ಟೇ ಅಭಿವೃದ್ಧಿ ಸ್ಥಾನವನ್ನು ಬರ್ತಾ ಹೋಗುತ್ತೆ. ಅಂದ್ರೆ ಆ ಮನೆಯಲ್ಲಿ ಇರತಕ್ಕಂಥ ಏನೇ ತೊಂದರೆಗಳು ಮತ್ತೆ ಆ ಮಾಡತಕ್ಕಂಥ ವ್ಯಕ್ತಿಯಿಂದ ಆಗಿದ ತೊಂದರೆಗಳು ಆಗಿರ್ಬೋದು ಅದು ದೂರ ಆಗತ್ತೆ. ತದನಂತರ ಇದೆಲ್ಲ ಮಾಡಿದ್ರೆ ನಿಮಗೆ ಸಾಕಷ್ಟು ವಿಚಾರ ಈ ಒಂದು ಗೊತ್ತಿರಲಿ. ನಾವು ಯಾವಾಗ ಒಂದು ಮುಂದಿನ ಕಾಲದಲ್ಲಿ ಅಂದ್ರೆ ಆ ಮನೆಯಲ್ಲಿ ಮುಂದೆ ಯಾವಾಗ ಒಂದು ವಾಸ್ತುವಿನ ಪುರುಷನ ಏನು ಹೋಮ ಮಾಡ್ಬೇಕು ಅಂದ್ರೆ ವಾಸ್ತು ಹೋಮ ಅನ್ನೋದು ಮುಂದೆ ಯಾವಾಗ ಮಾಡ್ಬೇಕು ಅನ್ನತಕ್ಕಂಥ ವಿಚಾರ ಬರುತ್ತೆ. ಎಷ್ಟೋ ಜನರು ಹೋಮ ಅನ್ನೋದು ಒಂದೇ ಸಲ ಮಾಡಿಸೋದು, ಏನಂದ್ರೆ ಒಂದು ಮೊದಲನೇ ಸ್ಥಾನ ಗೃಹ ಪ್ರವೇಶ ಅನ್ನೋದಷ್ಟೇ ಮಾಡ್ತಾರೆ ಹೊರತು ತದನಂತರ ಮುಂದೆ ಹೋಗ್ತಾ ಹೋಗ್ತಾ ಆ ಮನೆಯಲ್ಲಿ ಯಾವುದೇ ತರದ ಅಶುಭ ಕಾರ್ಯಗಳು ಮಾತ್ರ ಬರೀ ಅಶುಭ ಮಾಡ್ತಾ ಇರ್ತಾರೆ ಹೊರತು ಶುಭ ಕಾಲ ಮಾಡದೇ ಇಲ್ಲ. ಹಾಗಾಗಿ ಯಾವ ಮನೆಯಲ್ಲಿ ಶುಭ ಕಾರ್ಯ ಅನ್ನೋದು ಆ ಮನೆಯಲ್ಲಿ ಆ ಗೃಹದಲ್ಲಿ ಎಷ್ಟು ಕಾಲ ನಡೀತಾ ಇರುತ್ತೋ ಅಷ್ಟು ವಾಸ್ತು ಪುರುಷನಿಗೆ ಬಲ ಇರುತ್ತೆ. ಆದ್ರೆ ನಮ್ಮ ವಾಸ್ತುವಿನ ಪುರುಷನ ಆಯುಷು ಕೂಡ ಜಾಸ್ತಿ ಆಗ್ಬೇಕು. ಹಾಗಾಗಿ ನಾವೇನೇ ಆಯಾ ಎಲ್ಲ ನೋಡಿ ನಾವು ಒಂದು ಮಾಡಿದೆ ಆದ್ರೂ 80ರಿಂದ 90 ವರ್ಷ ಮಾತ್ರನೇ ನಾವು ಆಯುಷನ್ನು ಮಾಡಿರ್ತೀವಿ. ಹಾಗಾಗಿ ಒಂದು 110 ಹೀಗೆ ನಾವು ನಮ್ಮ ಆಯುಷನ್ನು ಅಂದ್ರೆ ನಾವು ಮನುಷ್ಯ ಆದ ನಮ್ಗೆ ಒಂದು ಆಯುಷನ್ನ ಜಾಸ್ತಿ ಮಾಡೋದಕ್ಕಂಥದ್ದು ಒಂದು ಶನೇಶ್ವರನ ಮಂತ್ರದಿಂದ ನಾವು ಮಾಡ್ಕೊಂತೀವಿ. 2ನೇದು ಒಂದು ಏನು ಮೃತ್ಯುಂಜಯ ಜಪದಿಂದ ನಾವು ಮಾಡ್ಕೊಂತೀವಿ. ಹಾಗೆ ವಾಸ್ತುವಿನ ಹೋಮವನ್ನು ನಾವು 25 ವರ್ಷಕ್ಕೆ 50 ವರ್ಷಕ್ಕೆ 75 ವರ್ಷಕ್ಕೆ ಹಾಗೆ ಒಂದು 100 ವರ್ಷದ ನಂತರದ ಮೇಲೆ ಒಂದು ಏನೇ ಒಂದು ಆ ಮನೆಯಲ್ಲಿ
ವಾಸ್ತು ಹೋಮ ಅನ್ನೋದು. ಅಂದ್ರೆ ಪ್ರತಿ ವರ್ಷ ಆ ಒಂದು 25 ವರ್ಷ ಆದ್ಮೇಲೆ 5 ವರ್ಷಕ್ಕೊಂದು ಸಲ ಆದರೂ, 5 ವರ್ಷಕ್ಕೊಂದ್ಸಲನೋ 10 ವರ್ಷಕ್ಕೊಂದು ಸಲನೋ ಆ ಮನೆಯಲ್ಲಿ ವಾಸ್ತು ಹೋಮ ಅನ್ನೋದು ಮಾಡಿದ್ದೆ ಆದ್ರೆ ವಾಸ್ತು ಪುರುಷನು ಬಲವಾಗಿರ್ತಾನೆ. ಅಂದ್ರೆ ಬಲ ಬಂದು ಆ ಮನೆಯ ಒಂದು ಗ್ರಹಗಳ ಬಲವಾಗಿ ಇಟ್ಟುಕೊಂಡು ಒಂದು ಒಳ್ಳೆಯ ಸ್ಥಾನ ಬಲ ಬರುತ್ತೆ. ಹಾಗಾಗಿ ಯಾವುದೇ ಕಾರಣದಲ್ಲೂ ಆ ಮನೆಗೆ ಗ್ರಹ ಬಲ ಅನ್ನೋದು ಬರ್ಬೇಕಂದ್ರೆ ವಾಸ್ತು ಪುರುಷನಿಂದ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ವಾಸ್ತು ಪುರುಷನಿಗೆ ಮರ್ಯಾದೆ ಕೊಡ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನಾವು ತಪ್ಪು ಕೆಲಸ ಏನ್ ಮಾಡಬಾರ್ದು ಅಂದ್ರೆ ಅಂದಿನ ದಿನ ಸತ್ಯನಾರಾಯಣ ಪೂಜೆಯನ್ನು ನಾವು ಮಾಡಬಾರ್ದು. ನಾವು ಮಾಡಬೇಕಾದಂತ ಕಾರ್ಯ ಯಾವುದಪ್ಪ ಅಂದ್ರೆ ದೇವತಾ ಕಾರ್ಯ, ಅಂದ್ರೆ ನಮ್ಮ ಕುಲದೇವಿನ ಪೂಜೆ. ಹಾಗಾಗಿ ಇದನ್ನ ಮರಿಬೇಡಿ. ನಿಮಗೆ ಈ ಮಾಹಿತಿ ಏನಾದ್ರು ಸಾಕಷ್ಟು ಜನಕ್ಕೆ ತಿಳಿದಿಲ್ಲ, ಹಾಗಾಗಿ ನಿಮ್ಮ ಫ್ರೆಂಡ್ಸು ಸ್ನೇಹಿತರಿಗೆ ಇದನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗಾಗಿ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ನಮಸ್ಕಾರ.